ಕಾರ್ಯಕರ್ತರೇ 2 ಲಕ್ಷ ಮತಗಳ ಅಂತರದಲ್ಲಿ ನನ್ನನ್ನು ಗೆಲ್ಲಿಸಲಿದ್ದಾರೆ. ಕೈ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ವಿಶ್ವಾಸ. ಹೌದು, ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ತುಂಬಾನೇ ರಂಗೇರಿದ್ದು ಹೈ ವೋಲ್ಟೇಜ್ ಕ್ಷೇತ್ರ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ. ಇಂದು ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂದರ್ಶನ ಮಾಡಿ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಪಡೆದಿದ್ದಾರೆ. ಚುನಾವಣೆ ಸಾಕಷ್ಟು ರಂಗೇರಿದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿಗಳು ಆಗಿರ್ತಕ್ಕಂಥ ಶ್ರೀ ಮೃಣಾಲ್ ಹೆಬ್ಬಾಳ್ಕರ್ ಸಾಹೇಬರು ಸಾಕಷ್ಟು ಒಂದ್ ರೀತಿ ಬಿರುಸಿನ ಪ್ರಚಾರ ಆರಂಭಿಸಿದರೆ, ವಿಶೇಷವಾಗಿ ಸಾಕಷ್ಟು ಮತಬೇಟೆ ಮಾಡ್ತಾ ಇದ್ದಾರೆ. ಸ್ವತಃ ನಮ್ಮ ಪತ್ರಿಕಾ ಸಮೂಹಕ್ಕೆ ಮೃಣಾಲ್ ಹೆಬ್ಬಾಳ್ಕರ್ ಸಾಹೇಬರು ಸಿಕ್ಕಿದ್ದಾರೆ. ಸರ್ ನಮಸ್ಕಾರ, ಯಾವ ರೀತಿ ನಡೀತಾ ಇದೆ ಸರ್ ಪ್ರಚಾರ? ಎಲ್ರಿಗೂ ಮೊದಲಾಗಿ ನಮಸ್ಕಾರ. ಪ್ರಚಾರ ಬಹಳ ಒಳ್ಳೆ ರೀತಿಯಾಗಿ ನಡೀತಾ ಇದೆ, ಬಹಳ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ದಿನ ಜನರು ನಮ್ಮನ್ನ ತಮ್ಮ ಏರಿಯಾಗೆ ಬನ್ನಿ ಅಂತ ಹೇಳಿ ಸುಮಾರು ಕಡೆ ಕರೀತಾ ಇದ್ದಾರೆ. ಹಾಗಾಗಿ ಒಬ್ಬ ಯುವಕ ಆದ್ಮೇಲೆ ಪ್ರತಿಯೊಂದು ಕಡೆ ಭೇಟಿ ಕೊಡೋದು, ಪ್ರತಿಯೊಬ್ಬರ ಮನೆಗೆ ಹೋಗೋದು, ಪ್ರತಿಯೊಬ್ಬರ ಓಣಿಗೆ ಹೋಗೋದು ಒಂದು ನನ್ನ ಜವಾಬ್ದಾರಿಯಾಗಿದೆ. ಪ್ರತಿಯೊಂದು ಕಡೆ ಭೇಟಿ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಬಹಳ ಖುಷಿಯಿಂದ ಬರಮಾಡ್ಕೊಳ್ತಾ ಇದ್ದಾರೆ. ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರ ದೊಡ್ಡ ಕ್ಷೇತ್ರ, ಸಾಕಷ್ಟು ಒಂದ್ ರೀತಿ ಈ ಕಡೆ ಭಾಗದ ಜನತೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಿರೀಕ್ಷೆ ಮಾಡಿದ್ದಾರೆ. ಸಾಕಷ್ಟು ನಿಮ್ಮ ರೂಪುರೇಷೆಗಳೇನೇನು ಸರ್ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸಮಗ್ರ ಅಭಿವೃದ್ಧಿಗೆ ರೂಪುರೇಷೆ ಅಂದ್ರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು. ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ ನಮ್ಮಲ್ಲಿ. ಇನ್ನೂ ಕೂಡ ಬೇಸಿಕ್ ಕಮ್ಯುನಿಟೀಸ್ ಪ್ರೊವೈಡ್ ಮಾಡೋದ್ರಲ್ಲಿ ನಮ್ಮ ಈ ಭಾಗದ ಏನು ಸಂಸದರನ್ನಾಗಿ ಹೋಗಿದ್ದಾರೆ, ಕೇಂದ್ರ ಸರ್ಕಾರದ ಯೋಜನೆ ತರೋದ್ರಲ್ಲಿ ವಿಫಲರಾಗಿದ್ದಾರೆ. ರೈಲ್ವೆ ಕನೆಕ್ಟಿವಿಟಿ ಆಗಿರ್ಬೋದು, ಇವಾಗ ನಮ್ಮ ಯೋಜನೆಗಳು ಏನೇ ಆಗ್ಲಿ ಪಕ್ಕದ ಜಿಲ್ಲೆಗೆ ಹೋಗ್ತವೆ. ನಮ್ಮ ಬೆಳಗಾವಿ ಬರೀ ಹೆಸರಿಗೆ ಮಾತ್ರ 2ನೇ ರಾಜಧಾನಿಯಾಗಿ ಉಳ್ಕೊಂಡಿದೆ. ಇವಾಗ ಸೌತ್ ವೆಸ್ಟರ್ನ್ ರೈಲ್ವೆ ಜಂಕ್ಷನ್ ಅಂತ ದೊಡ್ಡದು, ಅದು ಬಹಳ ವರ್ಷಗಳಿಂದ ಹುಬ್ಬಳ್ಳಿಯಲ್ಲಿದೆ. ಹಾಗಾಗಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಕೂಡ ಇವಾಗ ಹುಬ್ಳಿಯಲ್ಲೇ ಅಲ್ಲಿಗೆ ಸೀಮಿತವಾಗಿದೆ. IIT ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಇನ್ನೂ ಸುಮಾರು ವಿಷಯಗಳು, ಅಥವಾ ಈಗ ಕೇಂದ್ರ ಸರ್ಕಾರದಿಂದ ಬರುವಂತ ಅನುದಾನಗಳು ನಮ್ಮಲ್ಲಿ ನೋಡಿ, ಫಸ್ಟ್ ಗೇಟ್ ಆಗಿರ್ಬೋದು, ಸೆಕೆಂಡ್ ಗೇಟ್ ಆಗಿರ್ಬೋದು, ಇನ್ನೂ ಕೂಡ ಅದೇ ಪರಿಸ್ಥಿತಿ. ನಾವು ಹುಟ್ಟದಾಗಿಂದ ಅದನ್ನ ನೋಡ್ತಾ ಇದೀವಿ. ಹಾಗಾಗಿ ಬಹಳಷ್ಟು ವಿಚಾರಗಳಿದೆ. ಬಹಳಷ್ಟು ವಿಚಾರ ಮಾಡಿ ನೋಡಿದ್ರೆ 20 ವರ್ಷ ಹಿಂದ್ಗಡೆ ಹೋಗಿ ನೋಡಿದ್ರೆ ನಾವು ಎಲ್ಲಿದೀವಿ ಅಲ್ಲೇ ಇದೀವಿ ಇನ್ನೂ ಕೂಡ. ಸೊ ಹಾಗಾಗಿ ಜನ ಕೂಡ ಬದಲಾವಣೆ ಬಯಸ್ತಾ ಇದ್ರೆ, ಬದಲಾವಣೆ ಗಾಳಿ ಬೀಸಿದೆ, ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ. ಈಗ ತಾವು ಸಹ ಯುವಕರಿದ್ದೀರಾ, ವಿಶೇಷವಾಗಿ ಸಾಕಷ್ಟು ಬೆಳಗಾವಿ ಲೋಕಸಭಾ ಕ್ಷೇತ್ರ ಸಾಕಷ್ಟು ಯುವ ಜನತೆ ಇದೆ. ಆ ಎಲ್ಲ ಯುವ ಮತದಾರರಿಗೆ ಏನ್ ಹೇಳಿಕ್ ಬಯಸ್ತೀರಾ ಸರ್? ಯುವ ಮತದಾರರಲ್ಲಿ ಬಹಳ ಉತ್ಸಾಹ ಇದೆ ಈ ಬಾರಿ. ನಾನು ಪ್ರತಿಯೊಂದು ಚುನಾವಣೆ ಯಾವ್ದಾವ್ದು ಮಾಡ್ತೀನಿ ನಮ್ಮ ಮನೆಯಲ್ಲಿ ಇದ್ದಂತ ಚುನಾವಣೆಗಳು. ಬಟ್ ಈ ಬಾರಿ ವಿಶೇಷವಾಗಿ ಒಬ್ಬ ಯುವಕನಿಗೆ ಅವಕಾಶ ಸಿಕ್ಕಿದ್ರಿಂದ ಯುವಕರು ಹೆಚ್ಚಿನ ಇವತ್ತು ಫೀಲ್ಡ್ ಬರ್ತಾ ಇದಾರೆ. ಯುವಕರು ಹೆಚ್ಚು ಇವತ್ತು ನಮ್ಗೆ ಬೆಂಬಲ ತೋರಿಸ್ತಾ ಇದ್ದಾರೆ. ಹಿರಿಯ ರಾಜಕಾರಣಿ ಒಂದ್ ರೀತಿ ಜಗದೀಶ್ ಶೆಟ್ಟರ್ ಅವರು ನಿಮ್ಮ ಒಂದ್ ರೀತಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಯಾವ ರೀತಿ ಇದೆ ಸರ್? ಏನು ಹುಬ್ಳಿಯಿಂದ ಬಂದು ಇಲ್ಲಿಗೆ ನಿಲ್ತ್ಕೊತಾವ್ರೆ ಅಂತ ಬಿಟ್ಟು ಅವ್ರ ಪಕ್ಷದವ್ರೆ ಮಾತಾಡ್ತಾವ್ರೆ. ಅವರು ಹಿರಿಯ ರಾಜಕಾರಣಿ, ಅವರು ಹೋದ್ ಬಾರಿ ಮುಖ್ಯಮಂತ್ರಿ ಕೂಡ ಆದವರು. ಆದ್ರೆ ಎಷ್ಟೇ ಆದ್ರೂ ಮನೆ ಮಗನೇ. ಬೆಳಗಾವಿ ಮಗನ್ ಕೈ ಇಡ್ತಾರೆ ಬೆಳಗಾವಿ ಮಹಾಜನತೆ. ಎಲ್ಲ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನು ಹುಮ್ಮಸ್ಸು ತುಂಬಲಿಕ್ಕೆ ಇಷ್ಟಪಡ್ತೀರಾ ನಿಮ್ಮ ಗೆಲುವಿಗಾಗಿ? ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮಲ್ಲಿ ಶಕ್ತಿ ಬಹಳ ಇದೆ, ನಿಮ್ಮಲ್ಲಿ ತಾಕತ್ತು ಬಹಳ ಇದೆ. ನೀವು ಹೋದ್ ಬಾರಿ ಬೈ ಎಲೆಕ್ಷನ್ ನಲ್ಲಿ ನಿಮ್ಮ ಶಕ್ತಿಯನ್ನ ತೋರಿಸ್ಕೊಟ್ಟಿದ್ದೀರಾ. ಇನ್ನು ಬರೀ 20 ದಿನ ಮಾತ್ರ ಉಳಿದಿದೆ. ಆ ಶಕ್ತಿ ಇನ್ನೊಮ್ಮೆ ತೋರಿಸ್ಬೇಕು, ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೇಕು. ನಾವು ಈ ಬಾರಿ ಕನಿಷ್ಠ 2 ಲಕ್ಷ ಮತಗಳ ಅಂತರದಿಂದ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಇವಿಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ, ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ಮೃಣಾಲ್ ಹೆಬ್ಬಾಳ್ಕರ್ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ. ಬ್ಯೂರೋ ರಿಪೋರ್ಟ್ ಬಸವರಾಜು, ರಾಜ್ಯ ಉಪಸಂಪಾದಕರು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.